ಮಾಯದಂತ ಮಳೆ ಬಂತಣ್ಣ ಅಂತ ಖುಷಿಯಲ್ಲಿದ್ದವರಿಗೆ ಈಗ ಶಾಕ್ ಕಾದಿದೆ. ರಾಜ್ಯದಲ್ಲಿ ಮತ್ತಷ್ಟು ಕ್ಷೀಣವಾಯಿತು ಮುಂಗಾರು ಮಳೆ. ಒಂದು ವಾರಗಳ ಕಾಲ ಸತತವಾಗಿ ಮಳೆರಾಯ ಅಬ್ಬರಿಸಿದ. ಆದರೆ ಈಗ ನೋಡಿ, ಮಾಯದಂತ ಮಳೆ ಬಂತಣ್ಣ ಅಂತ ಯಾರೆಲ್ಲ ಖುಷಿ ಪಟ್ಟರು ರೈತರು, ಅವರ ಖುಷಿಗೆ ಈಗ ಶಾಕ್ ಆಗಿದೆ. ರಾಜ್ಯದಲ್ಲಿ ಮತ್ತಷ್ಟು ಕ್ಷೀಣವಾಯಿತು ಮುಂಗಾರು ಮಳೆ. ಒಂದು ವಾರಗಳ ಕಾಲ ಸತತವಾಗಿ ಮಳೆರಾಯ ಅಬ್ಬರಿಸಿದ. ಒಂದು ವಾರಗಳ ಕಾಲ ಜೋರು ಮಳೆ ಆಯಿತು. ಕರಾವಳಿ, ಮಲೆನಾಡು ಜಿಲ್ಲೆಗಳಲ್ಲಿ ಬಿಡುವು ನೀಡಿದಂತಹ ಮಳೆ ಮತ್ತಷ್ಟು ಈಗ ಹೆಚ್ಚಾಯಿತು. ಸೂಪರ್ ಎಲ್ನಿನೋ ಭೀತಿ. ಒಂದು ವಾರಕ್ಕಷ್ಟೇ ಸೀಮಿತ ಆಯಿತು ಮಳೆ. ಮಾಯದಂಥ ಮಳೆ ಬಂತಣ್ಣ ಅಂತ ಮಾಯ ಆಗೋಯ್ತು ನೋಡಿ. ಹಾಗೆ ಮಳೆ ಹೆಂಗೆ ಬಂತು ಒಂದು ವಾರ, ಮತ್ತೀಗ ಮಳೆ ನಿಂತು ಹೋಗಿರುವಂಥದ್ದು. ರಾಜ್ಯದಲ್ಲಿ ಮತ್ತಷ್ಟು ಕ್ಷೀಣವಾಯಿತು ಮುಂಗಾರು ಮಳೆ. ಒಂದು ವಾರಗಳ ಕಾಲ ಮಳೆರಾಯ ಅಬ್ಬರಿಸ್ತು. ಸತತ ಬಿಡದೆ ಮಳೆ ವಿಪರೀತ ಆಯಿತು. ಕರಾವಳಿ ಜಿಲ್ಲೆಗಳಲ್ಲಿ, ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ಈಗ ಮಳೆರಾಯ ಬಿಡುವನ್ನು ನೀಡಿದ್ದಾನೆ. ಮತ್ತಷ್ಟು ಹೆಚ್ಚಾಯಿತು ಈಗ ಸೂಪರ್ ಎಲ್ನಿನೋ ಭೀತಿ. ಮಳೆ ರಾಜ್ಯದಲ್ಲಿ ಒಂದು ವಾರದಲ್ಲಿ ಸಾಕಷ್ಟು ಮಳೆ ಆಯಿತು. ಶಿವಮೊಗ್ಗ ಅಂದರೆ ಕರಾವಳಿ ಸೈಡ್ನಲ್ಲೆಲ್ಲ ಸ್ಕೂಲು ಕಾಲೇಜ್ಗಳಿಗೆ ರಜೆನ ಘೋಷಣೆ ಮಾಡಲಾಗಿತ್ತು. ವಿಪರೀತ ಮಳೆ ಆಯಿತು. ಆದರೆ ಈಗ ನೋಡಿ, ಒಂದು ವಾರ ಆಯಿತು, ಹೆಂಗೆ ಮಳೆ ಬಂತೋ ಖುಷಿಯಲ್ಲಿದ್ದರು ರೈತರು, ಒಳ್ಳೆ ಮಳೆ ಆಯ್ತಪ್ಪ ಅಂತ. ಆದರೆ ಈಗ ಅದೇ ಖುಷಿಗೆ ಶಾಕ್ ಆಗಿರುವಂಥದ್ದು. ರಾಜ್ಯದಲ್ಲಿ ಮತ್ತಷ್ಟು ಕ್ಷೀಣವಾಗ್ತಾ ಇದೆ ಮಳೆ. ಒಂದು ವಾರಗಳ ಕಾಲ ಅಬ್ಬರಿಸ್ತು ಮಳೆ. ಕರಾವಳಿ, ಮಲೆನಾಡು ಜಿಲ್ಲೆಗಳಲ್ಲಿ ಬಿಡುವು ನೀಡಿದಂತಹ ಮಳೆ ಈಗ, ಅಂದರೆ ಮಳೆ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ, ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಸೂಪರ್ ಎಲ್ನಿನೋ ಭೀತಿ. ಬೆಳಗಾವಿ ಜಿಲ್ಲಾದ್ಯಂತ ಸಾಕಷ್ಟು ಮಳೆ ಆಗಿತ್ತು. ಇನ್ನು ಬೆಳಗಾವಿ ಜಿಲ್ಲಾದ್ಯಂತ ಮಳೆಯ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. ಖಾನಾಪುರ, ಕಣಕುಂಬಿ, ಜಾಂಬೋಟಿಯಾದಲ್ಲಿ ಏನು ಮಳೆ ಕ್ಷೀಣಿಸ್ತಾ ಇರುವಂಥದ್ದು. ಕೃಷ್ಣ, ವೇದಗಂಗಾ, ದೂದಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ, ಮಲಪ್ರಭಾ ನದಿಗಳ ನೀರಿನ ಹರಿವಿನಲ್ಲಿ ಕೊಂಚ ಈಗ ಇಳಿಕೆ ಕಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶುಕ್ರವಾರ ಬಿಸಿಲಿನ ವಾತಾವರಣ ಇತ್ತು. ಬೆಳಗಾವಿ ಜಿಲ್ಲೆಗೆ ಮಹಾರಾಷ್ಟ್ರದ ಮಹಾಮಳೆ ಎಫೆಕ್ಟ್ ಆಯಿತು. ಬೆಳಗಾವಿ ಜಿಲ್ಲೆಯ ಹಲವು ಸೇತುವೆಗಳು ಇದರಿಂದ ಮುಳುಗಡೆ ಆಯಿತು. ಚಿಕ್ಕೋಡಿ ವ್ಯಾಪ್ತಿಯ ಉಗಾರ, ಕುಡಚಿ, ಮಲ್ಲಿಕವಾಡ ಮತ್ತು ದತ್ತವಾಡ, ಕಲ್ಲೋಳ, ಯಡೂರ ಸೇರಿ 7 ಸೇತುವೆಗಳು ಏನಿದೆ, 7 ಸೇತುವೆಗಳು ಜಲಾವೃತವಾಗಿತ್ತು. ಪರ್ಯಾಯ ಮಾರ್ಗದ ಮೂಲಕವೇ ಜನರು ಈಗ ಸಂಚಾರವನ್ನು ಮಾಡ್ತಿದ್ದಾರೆ. ಕುಡಿಯುವ ನೀರಿನ ಆತಂಕ ಏನೋ ಮಳೆ ದೂರ ಮಾಡಿದೆ. ಬರಗಾಲದ ಛಾಯೆ ಆವರಿಸಿದಾಗ ಮಳೆ ಅಬ್ಬರಿಸ್ತು. ಏನೋ ಬರಗಾಲ ಬಂದುಬಿಡುತ್ತೆ, ಈ ಬಾರಿ ಮಳೆ ಆಗಲ್ಲ ಅಂತ ರೈತರು ಆತಂಕಗೊಂಡಿದ್ರು. ಒಂದು ವಾರಗಳ ಕಾಲ ಸತತ ಮಳೆ ಆಯಿತು. ಬೆಳಗಾವಿ ಜಿಲ್ಲಾದ್ಯಂತ ಮಳೆಯ ಪ್ರಮಾಣ ಈಗ ಇಳಿಕೆ ಕಂಡಿದೆ. ಖಾನಾಪುರ, ಕಣಕುಂಬಿ, ಜಾಂಬೋಟಿಯಾದಲ್ಲಿ ಮಳೆ ಕ್ಷೀಣಿಸಿದೆ. ಈಗ ಕೃಷ್ಣ, ವೇದಗಂಗಾ, ದೂದಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ, ಮಲಪ್ರಭಾ ನದಿಗಳ ನೀರಿನ ಹರಿವಿನಲ್ಲಿ ಈಗ ಕೊಂಚ ಇಳಿಕೆಯನ್ನು ಕಂಡಿದೆ. ಏನು ಒಂದು ವಾರಗಳ ಕಾಲ ವಿಪರೀತ ಮಳೆ ಏನಾಯಿತು, ಆ ಮಳೆ ಪ್ರಭಾವದಿಂದ ಏನು ಸಾಕಷ್ಟು ನದಿಯಲ್ಲಿ ನೀರು ಹರಿತಾ ಇತ್ತು. ಈಗ ನದಿಗಳ ನೀರಿನ ಹರಿವಿನಲ್ಲಿ ಕೊಂಚ ಇಳಿಕೆ ಕಂಡು ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶುಕ್ರವಾರ ಬಿಸಿಲಿನ ವಾತಾವರಣ ಇತ್ತು. ಬೆಳಗಾವಿ ಜಿಲ್ಲೆಗೆ ಮಹಾರಾಷ್ಟ್ರದ ಮಹಾಮಳೆಯ ಎಫೆಕ್ಟ್ ಆಗಿತ್ತು. ಅಂದರೆ ಸೇತುವೆಗಳು ಮುಳುಗಡೆ ಆಗಿತ್ತು. ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆಯಾಗಿ ನೀರು ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿತ್ತು. ಸೇತುವೆಗಳು ಮುಳುಗಡೆಯಾಗಿದ್ವು. ಅಂದರೆ ಚಿಕ್ಕೋಡಿ ವ್ಯಾಪ್ತಿಯ ಉಗಾರ, ಕುಡಚಿ, ಮಲ್ಲಿಕವಾಡ, ದತ್ತವಾಡ, ಕಲ್ಲೋಳ, ಯಡೂರ ಸೇರಿ 7 ಸೇತುವೆಗಳು ಜಲಾವೃತಗೊಂಡಿತ್ತು. ಬೆಳಗಾವಿಯಲ್ಲಿ ಏನು ಪರ್ಯಾಯ ಮಾರ್ಗದ ಮೂಲಕವಾಗಿ ಜನ ಸಂಚಾರ ಈಗಲೂ ಕೂಡ ಪರ್ಯಾಯ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಈಗ ಕೊಂಚ ನದಿಗಳ ಒಳ ಹರಿವಿನ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂಥದ್ದು, ಇಳಿಕೆ ಕಂಡಿದೆ. ಕುಡಿಯುವ ನೀರಿನ ಆತಂಕವನ್ನು ಮಳೆರಾಯ ದೂರ ಮಾಡಿದೆ. ಬರಗಾಲದ ಛಾಯೆ ಆವರಿಸ್ತಾ ಇದ್ದಾಗ ಮಳೆ ಒಂದು ವಾರಗಳ ಕಾಲ ಅಬ್ಬರಿಸ್ತು. ನದಿಗಳ ಒಂದು ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಳವನ್ನು ಕಂಡಿದೆ.